ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಇಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂತಹ ರೆಮಿಡೀಸು, ಪರಿಹಾರಗಳನ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತಾ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ನಮ್ಮ ಜೀವನದಲ್ಲಿ ಯಾವುದೇ ಕೆಲಸಗಳು ಆಗ್ತಾ ಇದ್ದಾಗ ನಾವು ಅನ್ಕೊಳ್ತೀವಿ ಏನ್ ಕರ್ಮ ಮಾಡಿದೀವೋ ಈ ತರ ಆಗ್ಬಿಡಿದೆ ನಮ್ಗೆ ಅಂತ. ಇನ್ನು ಜನ್ಮ ಜನ್ಮಾಂತರಗಳಿಂದ ಮಾಡ್ಕೊಂಡು ಬಂದಿರುವಂತ ಕರ್ಮಗಳನ್ನ ಕಳ್ಕೊಳ್ಬೇಕು ಅಂತಂದ್ರೆ ಸಾಧ್ಯ ಇದೆಯಾ ಗುರುಗಳೇ? ಇದು ಎಷ್ಟನೇ ಜನ್ಮ ಅನ್ನೋಂಥದ್ದು ಯಾರಿಗೂ ಗೊತ್ತಿರೋದಿಲ್ಲ, ಕೊನೆ ಗೊತ್ತಿಲ್ಲ ಗುರುಗಳೇ. ಸೊ ಇದನ್ನ ಕಳ್ಕೋಬೇಕು ಅಂತಂದ್ರೆ ಸಾಧ್ಯ ಇದೆಯಾ? ಒಂದ್ ಮಾತ್ರ ತಿಳ್ಕೊಳ್ತೀವಿ, ಈ ಜನ್ಮದಲ್ಲಿ ಒಳ್ಳೇದ್ ಮಾಡಿದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಮನುಷ್ಯ ಜನ್ಮನಾಗ ಹುಟ್ಟುತ್ತೀವಿ, ಏನೇ ಸಮಸ್ಯೆ ಇಲ್ಲದೆ ಒಳ್ಳೆ ರೀತಿ ಬದುಕಬಹುದು ಅಂತ. ಅದೇ ಆ ತರ ಹೇಳ್ತಾ ಇರೋದ್ರಿಂದ ಕೇಳಿದೀವಿ ಗುರುಗಳೇ. ಸೊ ಜನ್ಮ ಜನ್ಮಾಂತರಗಳಿಂದ ಬಂದಿರುವಂತ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಗುರುಗಳೇ? ಹೇಗೆ ತೊಳ್ಕೊಳ್ಳುವಂಥದ್ದು, ಅದರಿಂದ ಹೇಗೆ ಹೊರಗಡೆ ಬರುವಂತ? ಸ್ನಾನ ಮಾಡೋದು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮೋಸ್ಟ್ಲಿ ಎಷ್ಟೆಲ್ಲ ಮಾತಾಡಿದೇನಾ ಇದು? ಇಲ್ಲ ಗುರುಗಳೇ, ಇದು ಅಂದ್ರೆ ಈಗ ಪ್ರೆಸೆಂಟ್ ಮಾತಾಡಿದ ಜೊತೆ ಜನ್ಮ ಜನ್ಮಾಂತರಗಳಿಂದ ಬಂದಿರುವಂತ. ಅಂದ್ರೆ ಈಗ ನನ್ನ ಜನ್ಮಗಳದೆಲ್ಲ ಮಾತಾಡ್ಲಿ ಅಂತಾನ? ಬಂಧುಗಳೇ, ಏನು ಇಲ್ಲಿ ನಾನೊಂದು ಮೆಸೇಜ್ ಕೊಡ್ಬೋದು ಅಂದ್ರೆ, ಬಹುಶಃ ಯಾವತ್ತಾದ್ರೂ ಹೇಳಿದ್ರೆ ಆ ಲಿಂಕ್ ಇಂದ ತೆಗೆದು ಮುಂದಕ್ಕೆ ಬರ್ತೇನೆ ನಾನು. ನೆನ್ನೆ ಇತ್ತ ನೆನ್ನೆ ಏನ್ ಮಾಡಿದ್ರಿ ನೀವು? ಎಲ್ಲೋಗಿದ್ರಿ? ಪ್ರಶ್ನೆ ಕೇಳ್ತೀನಿ. ಅದೇ ಗುರುಗಳೇ, ನೆನ್ನೆ ಕಾರ್ಯಕ್ರಮ ಇತ್ತು, ಮುಗಿಸ್ಕೊಂಡೆ ಮನೆಗೆ ವಾಪಸ್ ಅಲ್ವಾ? ಇವತ್ತು ಎಲ್ಲಿದ್ದೀರಿ? ಇವತ್ತು ಕಾರ್ಯಕ್ರಮದಲ್ಲಿ ಇದ್ದೇನೆ. ನಾಳೆ ಮನೇಲಿ ಇರ್ತೇನೆ. ಏನಾನ ವರ್ಕ್ ಇದೆಯಾ ನಾಳೆ? ಇದೆ ಗುರುಗಳೇ. ಗೊತ್ತಿದೆಯಲ್ಲ ನಾಳೆ ಏನ್ ಮಾಡ್ಬೇಕು ಗೊತ್ತಿದೆ. ಹಾಗೆ ಇಷ್ಟೇ. ಈ ಮೂರು ನಿಮಗೆ ನೆನಪಿದ್ದರೆ, ನೆನ್ನೆ, ಇಂದು, ನಾಳೆ, ಎಸ್ಟರ್ಡೇ, ಟುಡೇ, ಟುಮಾರೋ, ಈ ಮೂರು ಸಾಕು. ನಾಳೆದ್ರದ್ದು ಮಾತಾಡೋದೇ ಬೇಡ. ನೀವು ನಾಳೆದ್ರದ್ದು ಮಾತಾಡಬೇಕಂದ್ರೆ ಇವತ್ತೇನ್ ಮಾಡಿದೀವಿ ಅದು ಮತ್ತೆ ಮುಂದಕ್ಕೆ ಹೋಗ್ತಾ ಬರುತ್ತೆ. ಇಷ್ಟು ನೀವು ಇದೊಂದೇ, ಈ ಮೂರನ್ನೇ ನಾವು ಮಾತಾಡ್ಲಿಕ್ಕೆ ಅಂತ ಹೊರಟ್ರೆ ಈ ಜನ್ಮದಲ್ಲಿ ಈ ಸಬ್ಜೆಕ್ಟ್ ಕ್ಲಿಯರೇ ಆಗಲ್ಲ. ಅದನ್ನ ಹೇಳ್ತಾನೆ ಪ್ರಾರಬ್ಧ, ಸಂಚಿತ, ಆಗಾಮಿ. ಪ್ರಾರಬ್ಧ ಅಂದ್ರೆ ಹಿಂದಿನದ್ದು. ಕೆಲವರು ಮಾತಾಡ್ತಿರ್ತಾರೆ ವಾಡಿಕೆ ಮಾತು, ಏನೇ ಪ್ರಾರಬ್ಧನೋ ಅಲ್ವಾ? ಹೌದು. ಎಂತ ಪ್ರಾರಬ್ಧನೋ. ನಮ್ಮ ಹುಡುಗ ಒಬ್ಬ ಇದ್ದಾನೆ, ವೇಣು ಅಂತ, ಬಹಳ ಚೆನ್ನಾಗಿ ಹಾಡು ಹೇಳ್ತಾನೆ ಅವನು. ಈ ಪ್ರಾರಬ್ಧ ಅನ್ನಕ್ಕೆ ಏನೋ ಒಂದು ಹೊರಡು ಹಾಕ್ತಾನೆ, ಅಲ್ಲಿ ಒಂದು 10 ನಿಮಿಷ ನಗ್ತಾರೆ ಜನ. ಆ ಹಾಡನ್ನು ಹಾಗೆ ಮುಂದುವರಿಸ್ತಾನ ಅವನು. ಆ ಪ್ರಾರಬ್ಧ ಅನ್ನುವಂಥದ್ದು ಪ್ರೀತಿಯ ಬಂಧುಗಳೇ, ನೀವು ಚೆನ್ನಾಗಿ ನೆನಪಿಟ್ಟುಕೋಬೇಕು, ಕೇಳಿಸ್ಕೋಬೇಕು. ಯಾವುದೋ ರೆಮಿಡಿ ಮಾಡ್ಕೊಂಡ್ರೆ ಹಣ ಬರುತ್ತೆ, ಅದಕ್ಕೆ ಸ್ಕಿಪ್ ಮಾಡಿದ್ರೆ ಪ್ರಯೋಜನವೇ ಬಾರದು. ಪ್ರತಿನಿತ್ಯವೂ ಅದೇ ಇಲ್ಲ. ಜೀವನ ಅಂದ್ರೆ ಟೇಸ್ಟ್, ಸ್ವಾದ, ಅನುಭವಿಸೋದು. ಒಂದೊಂದ್ಸಲ ನೀವು ಚಿತ್ರಾನ್ನ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ, ಅದ್ರ ಒಳಗಡೆ ಈ ನಿಂಬೆ ಹಣ್ಣಿಂದ ಏನಾದರೂ ಒಂದು ಬೀಜ, ಒಂದು ಸೀಡ್ ಸಿಕ್ಬಿಟ್ರೆ ತಿಂದು ನೋಡಿ ಒಂದ್ಸಲ, ಎಷ್ಟು ಕಹಿ ಇರುತ್ತೆ. ಜೀವನದಲ್ಲಿ 2 ಇರ್ತವೆ. ಅರೆ ಚಿತ್ರಾನ್ನ ತಿನ್ಬೇಕಾದ್ರೆ ಬಹಳ ಚೆನ್ನಾಗಿತ್ತು ಅಂತ ತಿಂದಿರ್ಬೇಕಾದ್ರೆ ಒಂದು ಸಲ ಹಾಗಾಗತ್ತೆ, ಕಹಿಯಾಗಿ ಕೂಡ ಇರ್ತಕ್ಕಂಥದ್ದು ಇರ್ತವೆ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದ್ರೆ, ಜೀವನದ ಸತ್ಯ ಸಾರಾಂಶಗಳನ್ನ ಮಾತಾಡುವಾಗ ನಮ್ಮ ಕಿವಿಯ ಅಗಲ ಆಗಬೇಕು. ಅಂದ್ರೆ ಅದಕ್ಕೆ 2 ಕಿವಿ ಕೊಟ್ಟಿರ್ತಾನವ. ಅದಕ್ಕಾಗಿ ಪ್ರಾರಬ್ಧ ಅನ್ನೋದು ಏನೇನೇನೇನೇನೇನ ಮಾಡಿದ್ವಲ್ಲ, ಹೇಗೆ ಮಾಡಿದ್ವಲ್ಲ. ಯಾರೋ ಹೇಳ್ತಾರೆ, ಗುರುಗಳೇ ನಾನೊಂದು ದೇವಸ್ಥಾನ ಕಟ್ಟಿದೆ, ದೊಡ್ಡದಾಗಿ ಗೋಪುರ ಮಾಡಿಸ್ದೆ, ದೇವರನ್ನ ಪ್ರತಿಷ್ಠೆ ಮಾಡಿದೆ, ಎಲ್ಲ ಮಾಡ್ತಾ, ಯಾಕೋ ಆದ್ರೂ ನಾನು ಸರೋಗ್ತಾ ಇಲ್ಲ ಅಂತ. ಅದು ನೀನು ಯಾವ ರೀತಿ ಸಂಪಾದನೆ ಮಾಡಿದ ಹಣದಲ್ಲಿ ಕಟ್ಟಿದೆಯೋ ಅದು ಒಟ್ಟಾರೆ ಬರುತ್ತೆ ನಿನಗೆ. ಹಾಗಂದ್ರೆ ಇದೇ ಜನ್ಮದಲ್ಲಿ ಬರಬೇಕು ಅಂತ ಏನಿಲ್ಲ. ಈ ಧೃತರಾಷ್ಟ್ರನಿಗೆ 100 ಮಕ್ಕಳು ಹುಟ್ಟಬೇಕಾದ್ರೆ 50 ಜನ್ಮ ಬೇಕಾಯ್ತಂತೆ. ಒಂದೇ ಜನ್ಮದಲ್ಲಿ ಹುಟ್ಲಿಲ್ಲ ಅಂದ್ರೆ 50 ಜನ್ಮಗಳ ಮಾಡಿದ ಒಂದಷ್ಟು ಪುಣ್ಯ, ಒಂದಷ್ಟು ಸೇರಿಸ್ತಾ ಬರೋದು. ನಿಮಗೆ 1 ಲಕ್ಷ ಆಗ್ಬೇಕಾದ್ರೆ ಒಂದು 20,000, 30,000, 50,000 ಹೀಗೆ ಸೇರಿಸ್ತಾ ದೊಡ್ಡದಾಗುತ್ತಲ್ಲ, ಹಾಗೆ ಪುಣ್ಯವೂ ಕೂಡ ದೊಡ್ಡದಾಗಬೇಕಂದ್ರೆ ಆಯಾಯ ಜನ್ಮಗಳಲ್ಲಿ ಶೇಖರಣೆ ಆಗ್ತಾ ಇರಬೇಕು. ಹಾಗೆ ಪ್ರಾರಬ್ಧ ಅನ್ನುವುದೇನಾದ್ರೂ ಒಳ್ಳೆಯದಾಗಿದ್ದರೆ ಒಳ್ಳೆಯದನ್ನೇ ಅನುಭವಿಸ್ತಿ. ನೀನು ಚೆನ್ನಾಗಿ ಓದಿದ್ದು, ಒಳ್ಳೆ ಜಾಬ್ಗೆ ಹೋಗಿದ್ರೆ ಒಳ್ಳೆ ಸ್ಯಾಲ್ರಿ ಬರುತ್ತೆ, ನಿನ್ನ ಹೆಂಡತಿ ಮಕ್ಕಳು ಸುಖವಾಗಿರುತ್ತಾರೆ, ಇಷ್ಟೇ. ಅಲ್ಲೂ ಕೂಡ ಸುಖ ಬೇಕು ಅಂತಂದ್ರೆ ಇಲ್ಲಿ ನೀವು ಪುಣ್ಯವನ್ನ ಸಂಪಾದನೆ ಮಾಡಿಯೇ ತೀರಿರಬೇಕು. ನೀವು ಕೆಟ್ಟದ್ದು ಪಾಪ ಮಾಡಿದ್ರೆ ಅದಕ್ಕೂ ಇದೆ, ಅದಕ್ಕೆ ಸಂಬಂಧಪಟ್ಟ ಸ್ಯಾಲ್ರಿ ಇದೆ, ಅದಕ್ಕೆ ಸಂಬಂಧಪಟ್ಟ ಶಿಕ್ಷೆಗಳಿದ್ದಾವೆ. ಅದಕ್ಕೆ ಪ್ರಾರಬ್ಧ ಅನ್ನೋ ಪದ ಇದೆಯಲ್ಲ,
ಅದು ಬಹಳ 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 ದೊಡ್ಡದು. ಎಷ್ಟೋ ಜನ್ಮಗಳೆಲ್ಲ ತೆಗಿತಾ ಬರುತ್ತೆ. ಈಗ ನೀವು ಎಷ್ಟೋ ಜನ್ಮಾಂತರಗಳು ಅಂತ ಒಂದು ಮಾತಂದ್ರೆ, ಆ ಜನ್ಮಾಂತರಗಳ ಅಷ್ಟು ಸಬ್ಜೆಕ್ಟು ಈ ಪ್ರಾರಬ್ಧದ ಒಳಗಡೆ ಇದೆ. ಅದಕ್ಕಾಗಿ ಆ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಅನೇಕ ಜನ್ಮಗಳ ಪ್ರಾರಬ್ಧದ ಶುಭ ಅಂಡ್ ಅಶುಭ ಎರಡೂ ಇದೆ ಅದರಲ್ಲಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಶುಭ ಇದ್ದಿದ್ದಕ್ಕೆ ನಿಮಗೆ ಈ ಜನ್ಮ ಕೊಟ್ಟಿರೋದು. ನಾವು 1 ತಿಂಗಳ ಪರ್ಯಂತ ಕೆಲಸ ಮಾಡಿದ್ರೆ ಎಂಡಲ್ಲಿ ನಮಗೆ ಸ್ಯಾಲ್ರಿ ಹೇಗೆ ಸಿಗುತ್ತೋ, ಅದೇ ಹಿಂದಿನ ಜನ್ಮದಲ್ಲಿ ಮಾಡಿದ ಸ್ಯಾಲ್ರಿ ಇದು. ಈ ದೇಹ, ಈ ಜನ್ಮ, ಈ ಕಣ್ಣು, ರೂಪು, ರೇಖೆಗಳು ಇವೆಲ್ಲ ನಾನು ಎಷ್ಟೋ ಸಲ ಹೇಳಿರ್ತೇನೆ ಬಹುಶಃ ನಿಮಗೆ. ಇದ್ರ ಈಗ ನೀವು ಈ ಪ್ರಾರಬ್ಧ ಗೆಲಿಗೆ ನಿಲ್ಲಿಸ್ತೀನಿ ನಾನು. ಮತ್ತೆ ಈಗ ಅನುಭವಿಸ್ತಾ ಇದ್ರಲ್ಲ ಸಂಚಿತ ಅಂತ, ಇದು ಸಂಚಿತ ಕರ್ಮ. ಅನುಭವಿಸ್ತಾ ಇರತಕ್ಕಂಥ ಈ ಸಂಚಿತ ಕರ್ಮ ನೀನು ಏನು ಕೆಲಸ ಮಾಡಿದ್ಯ ಹಾಗೆ ಇಟ್ಟಿಟ್ಕೋಬಹುದು. ಎಷ್ಟು ಸಂಪಾದನೆ ಮಾಡ್ತೀಯ ಹಾಗೆ ನೀನು ಸೇವ್ ಮಾಡ್ಬೋದು, ಖರ್ಚು ಮಾಡ್ಬೋದು. ಕೆಟ್ಟದ್ದ ಒಳ್ಳೆ ಇದ್ದ ನಾನು ಸಂಪಾದನೆ ಮಾಡ್ಬೇಕಾಗಿದ್ದೀಗ, ಒಳ್ಳೆ ಇದ್ದು ಮಾಡಿದ್ರೆ ಒಳ್ಳೆ ಸೇವ್ ಮಾಡ್ತೀನಿ, ಅದು ಸೇವ್, ಎರಡು ಸೇವ್ ಆಗತ್ತೆ. ನಿನಗೆ ಸುಖ ಬೇಕಲ್ಲ, ಮನುಷ್ಯ ಅಲ್ವಾ, ಸಾಧ್ಯವಾದಷ್ಟು ನನಗೆ ಸುಖ ಬೇಕು ಅಂತ ನನಗೆ ದುಃಖ ಬೇಕು ಅಂತ ಯಾರು ಅನ್ನಲ್ಲ. ನನಗೆ ನಾಳೆನೆ ತೊಂದರೆ ಆಗ್ಬಿಡ್ಲಿ, ನಾಳೆನೆ ಕಾಲು ಮುರಿದೋಗ್ಲಿ, ನಾನು ನಾಳೆನೆ ಕೈ, ಯಾರಾದ್ರೂ ಬೇಡ್ಕೊಳ್ತೀರೇನೋ. ಆದ್ರೆ ಪ್ರಾರಬ್ಧ ಶೇಷ ಮುರಿದೋಗೋದು, ಆ ಪ್ರಾರಬ್ಧದ ಲಾಭಶೇಷ ಬೆಳೆದಿರುತ್ತೆ. ಅದಕ್ಕಾಗೇನೆ ಈಗ ನಿಮ್ಗೊಂದು ಅವಕಾಶ ಸಿಕ್ಕಿದೆಯಲ್ಲ, ಅಬ್ಬಾ ಹೇಗಿದ್ರು ಮನುಷ್ಯ ಜನ್ಮ. ನೀವು ಒಂದು ಸಲ ನೆನಪು ಮಾಡ್ಕೊಂಡ್ಬಿಡಿ, ಬೆಳಿಗ್ಗೆ ತುಂಬಾ ಹಸಿವಾದಾಗ ಒಂದು 10 ಗಂಟೆ 11 ಗಂಟೆಗೆ ಒಂದು ಇಡ್ಲಿ ಸಾಂಬಾರ್ ಚಟ್ನಿ ಸಿಕ್ತು ಅಂತಂದ್ರೆ ಬಾ ಏನ್ ಆನಂದ ಇರುತ್ತೆ ಅಂದ್ರೆ ಸ್ವರ್ಗ ಅನುಭವಿಸ್ಬೇಕು ನೀವು. ಇದೇ 150 ವರ್ಷಗಳ ಹಿಂದೆ, 200 ವರ್ಷಗಳ ಹಿಂದೆ ನಿಮ್ಮ ಪೂರ್ವಿಕರು ಗೆಡ್ಡೆ ಗಣಸ್ ತಿಂದುಕೊಂಡಿದ್ರು. ಸಿಕ್ಕಿದ್ರೆ ತಿಂದ್ರು, ಇಲ್ಲಾಂದ್ರೆ ಹಸುವಿಂದ ಸತ್ತರು. ಹಸುವನ್ನು ಅನುಭವಿಸಿದ್ದಾರೆ. ಸ್ನಾನ ಮಾಡಕ್ಕೆ ನೀರಿಲ್ಲ, ಬಟ್ಟೆ ಇಲ್ಲ, ಮತ್ತೊಂದಿಲ್ಲ, ಆಹಾರವೇ ಇಲ್ಲದೆ ಮೂಳೆಗಳ ಬಿಟ್ಟುಕೊಂಡು ವಾರಕ್ಕೆ ಒಂದು 5 ಸಲ ಸಿಕ್ತಿತ್ತೇನೋ. ಈ ತರಹದ್ದು ಇನ್ನೂ ಹಿಂದಕ್ಕೆ ಹೋಗಿ ಹಾಗೆಲ್ಲ ಅನುಭವಿಸ್ಬಿಟ್ಟಿದ್ದಾರೆ. ನಿಮಗೆ ಟೈಮ್ ತಿಂಡಿ ಇದೆ, ಊಟ ಇದೆ, ನೀರಿದೆ, ನಿದ್ದೆ ಇದೆ, AC ಇದೆ, ಕಾರ್ ಇದೆ, ಬಸ್, ಎಲ್ಲ ನಿಮಗೆ ಬಹಳ ಅದ್ಭುತವಾದ ಅನುಕೂಲಗಳಿದೆ ಈಗ ಹುಟ್ಟಿರೋರಿಗೆ. ಇದರಲ್ಲೂ ನಾವು ಹುಡುಕ್ತಿವಿ, ಕೆಟ್ಟದ್ದು ಹುಡುಕ್ತಿವಿ, ಪಾಪ ಅಂತೀವಿ, ಕರ್ಮ ಅಂತೀವಿ, ಏನೇನೋ ಮಾಡಿದೀನಿ ಅಂತೀರಿ. ಏನ್ರಿ ಮಾಡಿದಿರಿ? ಮಾಡಿದ್ರೆ ಹೆಂಗಿರ್ತೀರಿ ಗೊತ್ತಾ ನೀವು? ಈ ಆಸ್ಪತ್ರೆಗಳಲ್ಲೋ ಅಥವಾ ಅಂಗವೈಕಲ್ಯ ಇರ್ತಕ್ಕಂಥ ಒಮ್ಮೆ ನೋಡ್ತಿರಲ್ಲ, ಅವರೆಲ್ಲ ಏನ್ ತಪ್ಪು ಮಾಡಿದಕ್ಕೆ ಹಾಗಾಗಿದ್ರು ಅಂತ ಒಂದು ದೊಡ್ಡ ಲಿಸ್ಟೇ ಇದೆ. ಗರುಡ ಪುರಾಣ ಮಾತಾಡುತ್ತೆ. ಗರುಡ ಪುರಾಣದೇನ ಕೇಳ್ಬಿಟ್ರೆ ನೀವು ಭಯ ಪಟ್ಟು ಬಿಡ್ತೀರಿ. ಅರೆ ನಾನೀಗ ಏನ್ ಮಾಡಿದ್ದೇನೆ, 100ಕ್ಕೆ 100 ಈಗ ಏನ್ ಮಾಡ್ತಿರೋ, ಅಲ್ಲಿ ಅಣಯ ನಡೆಯೋದು, ಅಲ್ಲಿ ನಡೆಯೋದು, ನೀನೇನ್ ಮಾಡ್ತಿರೋದಕ್ಕೆ ವೆಲ್ಕಮ್ ಮಾಡ್ಕೊಳ್ತಾರೆ. ಇನ್ನೊಂದ್ ಕಡೆ ನಿಲ್ಲು ಅಲ್ಲೇ ಅಂತಾನೆ. ನಿಲ್ಲು ಅಲ್ಲೇ ಅನ್ಬೇಕಾದ್ರೆ ಒಬ್ಬನಿಗೆ ವೆಲ್ಕಮ್ ಮಾಡ್ಕೊಂಡ, ಇನ್ನೊಬ್ಬನೇ ನಿಲ್ಲು ಅಲ್ಲೇ ಅಂತಂದ್ರ ಅವನು ಮನುಷ್ಯನೇ, ಎಷ್ಟೊಂದು ತಾತ್ಸಾರ ನೋಡಿ ಇಲ್ಲಿ. ಅದಕ್ಕೆ ಈ ಸಂಚಿತ ಕರ್ಮದಲ್ಲಿ ನೀವು ಏನು ಮಾಡ್ತೀರೋ ಆಯಾಯ ಕರ್ಮಗಳೇ ಇರ್ತವೆ. ಅದಕ್ಕೆ ಹೇಳ್ತಾರೆ, ಈ ಹಳ್ಳಿ ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ, ಈ ಬಾಯಿ ಶುದ್ಧ ಕೈ ಶುದ್ಧ ಇರ್ಬೇಕು ಅಂತ ಕೇಳಿದ್ರಲ್ಲ. ಬಾಯಿ ಶುದ್ಧ ಇರ್ಬೇಕು, ಕೈ ಶುದ್ಧ ಇರ್ಬೇಕಂದ್ರೆ ಏನ್ ಗೊತ್ತಾ? ಬಾಯಿ ಶುದ್ಧ ಅಂದ್ರೆ ಬಾಯಿಯಲ್ಲಿ ರಾಹು ಇರ್ತಾನೆ, ಕೈಯಲ್ಲಿ ಕೇತು ಇರ್ತಾನೆ. ಇವರಿಬ್ಬರು ಸೇರಿ ನಿಮ್ಮನ್ನ ಈ ಕಲಿಪುರುಷನ ಹ್ಯಾಂಡ್ಬರ್ಲ್ ಇರ್ತಾರೆ, ಅವರು ಆಟ ಆಡಿಸ್ಬಿಡ್ತಾರೆ. ಹಾಗೆ ಅವನು ಒಂದು ಕೈಯಲ್ಲಿ ಜನನಾಂಗ ಇಟ್ಕೊಂಡಿರ್ತಾನೆ, ಇನ್ನೊಂದು ಕೈಯಲ್ಲಿ ನಾಲಿಗೆ ಇಟ್ಕೊಂಡಿರ್ತಾನೆ. ಅವನೆಂಥವನು ಗೊತ್ತಾ ಅಂದ್ರೆ ರುಚಿಗಳನ್ನ ನಾಲಿಗೆ ಕೊಡ್ತಾನೆ. ಆ ರುಚಿಗಳು ಕೊಟ್ಟಾಗ್ಲೇ ಪ್ರಾಣಿ ಕೊಲ್ಲೋದು ನೀವು. ಅವನಿಗೆ ಹಾಕು, ಹಿಂಸೆ ಹಾಕು, ಅವನ ಅಕೌಂಟ್ಗೆ ಹಾಕು. ನಾನು ಹೇಳ್ತಿರೋದು ಪದಾರ್ಥದ ಬಗ್ಗೆ ಹೇಳ್ತಿಲ್ಲ. ಮತ್ತೆ ಆ ಜನನೇಂದ್ರದ ಹಾಳು ಮಾಡ್ತಾನಂತಂದ್ರೆ ಅಷ್ಟೊಂದು ವ್ಯಭಿಚಾರವನ್ನ ಮಾಡ್ತಾನೆ ಕರ್ಮಗಳಲ್ಲಿ. ಯಾಕಂದ್ರೆ ಅವನಿಗೆ ಸರ್ಕಾರ ಇದು ಕಲಿಯುಗ. ಅದಕ್ಕೆ ಆ ಕಲಿಪುರುಷನಿಗೆ ನೀವು ಸೇರಬಾರದು. ಅದು ಕಲಿಪುರುಷ ನೋಡಿ ಕೇಳೋದಕ್ಕೆ ಬರ್ತವೆ, ನನಗೆ ಅದೊಂದು ದೊಡ್ಡ ಸಮಸ್ಯೆ, ಅದಕ್ಕೆ ಉದ್ದಾಗತ್ತೆ. ಆ ಕಲಿಪುರುಷನ ಇರ್ತಕ್ಕಂಥ 4 ಜಾಗಗಳಿದಾವೆ. ಆ 4 ಜಾಗ ಅವರು 4 ಜನ ಕೂತ್ಕೊಂಡು ಚರ್ಚೆ ಮಾಡುವಾಗ ನಡೀತಕ್ಕಂಥ ಇದು. ಒಂದು ಮದ್ಯಪಾನ, ಅಲ್ಲಿರ್ತಾನೆ ಕಲಿಪುರುಷ. 2ನೇದು ಜೂಜು, ಅಲ್ಲಿರ್ತಾನೆ. ಇನ್ನು 3ನೇದು ವ್ಯಭಿಚಾರ, 4ನೇದು ಕಳ್ಳ ಅಥವಾ ಸುಳ್ಳ, ಇವ್ರ ಮನೇಲಿ ಇರ್ತಾನಂತೆ. ಈ ಕಲಿಪುರುಷ ಎಲ್ಲೆಲ್ಲಿ ಇರುತ್ತಾನೋ ಅಲ್ಲೆಲ್ಲ ತಾಂಡವ ಆಡ್ತಾ ಇರುತ್ತೆ ವಿಕೃತಿ. ಅದಕ್ಕಾಗಿ ಅಂತ ವಿಕೃತಗಳು ತಾಂಡವ ಆಡಬಾರ್ದು ಅಂತಂದ್ರೆ ಈಗ ನೀವು ಈ ಜನ್ಮಾಂತರದ ಕರ್ಮ ತೊಳ್ಕೊಳ್ಳಿಕ್ಕಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇದನ್ನ ಈ ಒಂದು ಯಂತ್ರ ಇಟ್ಕೊಂಡ್ಬಿಡಿ ಅಂತಲ್ಲ, ಜನ್ಮಾಂತರದಿಂದ ಮಾಡಿರ್ತಕ್ಕಂತಹದ್ದು ಏನು ಇದೆಯೋ ಅದಕ್ಕೆ ಒಬ್ಬಾಕೆ ಈ ದಾಸರ ಬಂದಾಗ ರಪ್ ಅಂತ ಬಾಗಲಾಗ್ತಾಳೆ. ಪಕ್ಕದಲ್ಲಿ ಇದ್ದವ ಆ ರಪ್ ಅಂತ ಬಾಗಲಾಕಿದ ಕೂಡ್ಲೆ ಎದಗ ಕದವ ಮುಚ್ಚಿದಳು, ಗಯ್ಯಾಳಿ ಮೂಳಿ ಅಂತ ಬೈದಾಗ ಪಕ್ಕದಲ್ಲಿ ಇದ್ದವ, ಯಾಕೆ ಸ್ವಾಮಿ ಆ ಯಮ್ಮನ್ನ ಬೆಳಗ್ಗೆ ಹಾಗೆ ಬೈತೀರಿ? ಯಾಕೂ ಇಲ್ಲಪ್ಪ, ನಾನು ಬಂದೆ ಕಣಯ್ಯ, ಒಂದಷ್ಟು ಭಿಕ್ಷೆ ಕೊಡಬಹುದಾಗಿತ್ತು, ಅಥವಾ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಪಕ್ಕದ ಮನೆಗೆ ಹೋಗ್ತಾ ಇದ್ದೆ. ನನ್ನ ನೋಡಿದ ಕೂಡಲೇ ತಕ್ಷಣ ಬಾಗಲಾಕದ್ಲಲ್ಲ, ನನಗೆ ಸ್ವಲ್ಪ ನೋವಾಯ್ತು, ಬೇಸರ ಆಯ್ತು. ಬಿಡಿ ಸ್ವಾಮಿ, ಆ ಅಮ್ಮ ಯಾವುದೋ ಕಾರಣಕ್ಕೆ ಬಾಗಲಾಕಿರ್ತಾಳೆ,
ಆ ಕಾರಣನ, ಆ ಕಾರಣ ನಾನು ಹೇಳ್ತೇನೆ ಕೇಳು. ಆ ಯಮ್ಮ ಯಾವ ಕಾರಣಕ್ಕೆ ಬಾಗಲ್ ಹಾಕಿದ್ಲು ಅಂತ. ನಮ್ಮಂತ ದಾಸರು ಹಾಡ್ಕೊಂಡು ಕುಣ್ಕೊಂಡು ಬರ್ತಾ ಇದ್ರೆ ನಮ್ಮಗಳ ಬಾಯಿಂದ ಬರ್ತಕ್ಕಂತಹ ರಾಮಾಯಣ, ಮಹಾಭಾರತ, ಭಾಗವತ, ಅಮೃತದ ವಾಕ್ಯಗಳು ಎಲ್ಲಿ ತನ್ನ ಕಿವಿಗೆ ಬಿದ್ದು ಬಿಡುತ್ತಂತ ಬಾಗಲ್ ಹಾಕದ್ಲಪ್ಪ. ಅಷ್ಟೇ ಅಲ್ಲ ಕಣೋ, ಆಕೆ ಜನ್ಮ ಜನ್ಮಾಂತರದಿಂದ ಮಾಡಿರ್ತಕ್ಕಂಥ ಪಾಪದ ಹೊಗೆ ಧಗೆ ಎಲ್ಲಿ ಅವಳ ಮನೆಯಿಂದ ಹೊರಗೆ ಹೋಗಿಬಿಡುತ್ತೋ ಪುಣ್ಯ ಸುಭಿಕ್ಷೆ ಫಲ ಅವಳು ಸಿಕ್ಕಿಬಿಡುತ್ತೋ ಅಂತ ಬಾಗಿಲು ಹಾಕಿದ್ಲಪ್ಪ. ಅಷ್ಟೇ ಅಲ್ಲ ಕಣೋ, ನಮ್ಮಂತ ಈ ದಾಸರ ಹಿಂದೆ ಕೃಷ್ಣ ಅಂಬೆಗಳನ್ನ ಇಟ್ಕೊಂಡು ತನ್ನ ಮನೆಯ ಒಳಗಡೆ ಪ್ರವೇಶ ಮಾಡೋದನ್ನ ಬಯಕೆ ಬಾಗಿಲು ಹಾಕಿದ್ಲಪ್ಪ. ಅಂದ್ರೆ ದಾಸರಿಗೆ ಒಂದಷ್ಟು ಕೊಟ್ರೆ ಪಾಪ ಪರಿಹಾರ ಆಗುತ್ತೆ. ದಾಸರಿಗೆ ಒಂದಷ್ಟು ಅನ್ನ ಕೊಟ್ರೆ ಕೃಷ್ಣ ಅವಳ ಮನೆ ಒಳಗಡೆ ಬರ್ತಾನೆ. ದಾಸರಿಗೆ ಒಂದಷ್ಟು ಭಿಕ್ಷೆ ಕೊಟ್ರೆ ಜನ್ಮ ಜನ್ಮಾಂತರ ಮಾಡಿರ್ತಾರೆ ಪಾಪದ ಹೊಗೆ ಧಗೆ ಹೊರಗಡೆ ಹೋಗ್ಬೋದು. ಅಂದ್ರೆ ನೀವು ಕೇಳಿದ್ದಕ್ಕೆ ನನ್ಗೆ ಜ್ಞಾಪಕ ಬಂತು, ಜನ್ಮಾಂತರದಲ್ಲ. ಅದಕ್ಕಾಗಿ ಇದನ್ನು ಹೇಳದೆ ಬಂಧುಗಳೇ, ಜನ್ಮ ಜನ್ಮಾಂತರ ತೊಳೆದುಕೊಳ್ಳಲಿಕ್ಕೆ ಈ ಇಹ ಜನ್ಮನಿ ಈಗ ಪ್ರೆಸೆಂಟ್ ಇವತ್ತು ಈ ದಿನವೇ ನಾಳೆಗೆ ಬಿಟ್ಬಿಡಿ. ನಾಳೆದು ನಿಮಗೆ ಆಗಾಮಿಗೆ ಹಾಕ್ಬಿಡ್ತಾನೆ. ಇವತ್ತು ನೀವೇನ್ ಮಾಡ್ತೀರೋ, ಬೆಳಿಗ್ಗೆ ಎಷ್ಟೊತ್ತಿಗೆ ಗೆದ್ರಿ, ಏನ್ ಮಾಡಿದ್ರಿ, ಯಾರನ್ನ ಬೈದ್ರಿ, ಯಾರನ್ನ ಬೈಕೊಂಡ್ರಿ, ಯಾರ ಜೊತೆ ಜಗಳ ಆಡಿದ್ರಿ, ಅತ್ತೆ ಜೊತೆನ, ಸೊಸೆ ಜೊತೆನ, ಮಗನ ಜೊತೆನ, ಅಥವಾ ಮೇಲಿನ ಜೊತೆನ, ಯಾರ ಲೇಬರ್ ಜೊತೆನ, ಯಾರ ಜೊತೆ ಜಗಳ ಮಾಡಿದ್ರಿ ಅದನ್ನ ಹಾಕ್ತಾನೆ. ಅಥವಾ ಕೃಷ್ಣ ನಾಮ ಸ್ಮರಣೆ ಮಾಡಿದ್ರ, ಹಾಲು ಯಾರಾದ್ರೂ ದಾನ ಮಾಡಿದ್ರ, ಅನ್ನ ದಾನ ಮಾಡಿ, ಇದೇ ಕೌಂಟ್ ಆಗುತ್ತೆ. ಸ್ವಲ್ಪ ಇವತ್ತು ದಿನಕ್ಕಾಗತ್ತೆ, ನೆಕ್ಸ್ಟ್ ಇನ್ನೊಂದು ಜನ್ಮಕ್ಕೂ ಎತ್ತಿಟ್ಟಿರ್ತಾನೆ ಬ್ಯಾಲೆನ್ಸ್ ಅನ್ನ. ಅದಕ್ಕಾಗಿ ಎಲ್ಲಕ್ಕಿಂತಲೂ ಮುಖ್ಯವಾಗಿರತಕ್ಕಂತಹದ್ದು ಈ ಸಂಚಿತ ಕರ್ಮ ಆಗಿರುತ್ತೆ. ಇನ್ನು ಜನ್ಮ ಜನ್ಮಾಂತರ ತೊಳಿಬೇಕಾದ್ರೂ ಕೂಡ ಪಾಪ ಅವನಿಗೆ ನಾಳೆದ್ದೇನ ದೊಡ್ಡ ಮಟ್ಟ ತಾಪತ್ರ ಆಗ್ಬೇಕು ಅಂತ ಇರುತ್ತೆ. ಅವನು ಸೌತೆಕಾಯಿ ದಾನ ಮಾಡಿದಾನೆ, ಅದಕ್ಕೆ ಕಾಲ್ ಕಟ್ ಮಾಡೋದು ಬೇಡ ಅವನಿಗೆ ಅಂತ ಹೇಳಿ ಬ್ರಹ್ಮನ ಚರ್ಚೆ ಆಗುತ್ತಂತೆ. ಈ ಸಂಚಿತ ಕರ್ಮದಲ್ಲಿ ಅವನಿಗೆ ಯಾರೋ ಜ್ವರ ಬಂದಿದೆ, ಅವನು ಉಚಿತವಾಗಿ ಅವನಿಗೆ ಏನೋ ಕೊಟ್ಟಿದ್ದಾನೆ, ಅವನಿಗೆ ನಾಳೆ ಬರ್ತಕ್ಕ ತಾಪತ್ರ ಕಡಿಮೆ ಮಾಡು. ಈಗ ನೀವು ಮಾಡಬೇಕು. ನಾಳೆ ಆಗಾಮಿ ಇದೆಯಲ್ಲ ನಿಮಗೆ ಗೊತ್ತಿಲ್ಲ. ಈಗ ನೀವು ನಾಳೆ ಹೋಗ್ತೀರಿ ಕಾರ್ಯಕ್ರಮಕ್ಕೆ, ಎಲ್ಲ ರೆಡಿ ಆಗಿರುತ್ತೆ, ಏನೋ ಆಯ್ತಲ್ಲ ಅವಘಡ, ಹೋಗ್ಲಿಕ್ಕೆ ನೀವು ಹಾಗಲ್ಲ, ಇದ್ದಕ್ಕಿದ್ದ ಏನೋ ಒಂದು ತಾಪತ್ರ ನೋಡು. ಆದ್ರೆ ಆಗಾಮಿ ಅನ್ನೋದಿದೆಯಲ್ಲ ಬರೋ ಅಂಥದ್ದು. ಅದಕ್ಕೆ ನೀವು ಪ್ರಾರಬ್ಧದಲ್ಲೋ ಸಂಚಿತದಲ್ಲೋ ಆಗಾಮಿಯಲ್ಲೋ ಎಲ್ಲೋ ಒಂದು ಕಡೆ ಕರ್ಮ ಮಾತ್ರ ಹಿಂಗೆ ರೌಂಡ್ ಹೊಡಿತಾನೆ ಇರ್ತವೆ. ಯಾವುದರ ಶೇಷ ಎಷ್ಟು ಸಿಗಬೇಕು ನಿಮಗೆ ಅಷ್ಟು ಸಿಗತ್ತೆ. ಯಾವುದನ್ನ ಪಡ್ಕೊಳ್ಬೇಕು, ಯಾವುದನ್ನ ಪಡ್ಕೊಳ್ಬಾರ್ದು ನೀವೇ ನಿರ್ಧಾರ ಮಾಡಬೇಕು. ಈಗ ಇರೋದನ್ನ ಕಳ್ಕೊಳಕ್ ಮಾತ್ರ ಸದಾವಕಾಶ. ನಾನು ಸುಪ್ರಭಾತದಲ್ಲಿ ಒಂದು ಮಂತ್ರ ಕೊಡ್ತೀನಿ ನೋಡಿ, ಅದನ್ನು ಒಮ್ಮೆ ನೀವು ಹೇಳಿಬಿಟ್ರೆ ಆ ದಿನದಲ್ಲಿ ಒಂದು ಮೂಟೆ ಅಷ್ಟು ನಿಮಗೆ ಪುಣ್ಯವನ್ನ ಪ್ರಸಾದ ಮಾಡಿರ್ತಾನಂತೆ. ಅದಕ್ಕೆ ಕಲಿಯುಗದಲ್ಲಿ ನಾಮ ಸಂಕೀರ್ತನೆಗೆ ಬೆಟ್ಟದಷ್ಟು ಫಲ ಕೊಟ್ಬಿಟ್ಟಿದ್ದಾನೆ. ಅದೇ ತ್ರೇತಾಯುಗದಲ್ಲಿ, ಕೃತಯುಗದಲ್ಲಿ, ದ್ವಾಪರದಲ್ಲಿ ಯಜ್ಞ ಮಾಡಬೇಕು, ಧ್ಯಾನ ಮೆಡಿಟೇಷನ್ ಮಾಡಬೇಕು, ಇವೆಲ್ಲ ಇದ್ವು. ಇಲ್ಲಿ ಮಾತ್ರ ಕಲವು ನಾಮ ಸಂಕೀರ್ತನ. ಆ ನಾಮ ಜಪ ಒಂದು ಪದೇ ನಿನ್ನ ನಾಲಿಗೆ ಭಜಿಸ್ತಾ ಇರಬೇಕು. ಎಷ್ಟು ಪದಗಳಿದಾವೋ, ನೀವೇನು ಬದುಕಿರ್ತೀರ ಅಂದ್ರೆ ಪ್ರಾರಂಭ ಜನನದಿಂದ ಮರಣ ತನಕ ಏನಿರುತ್ತೋ ಅಷ್ಟರ ಒಳಗಡೆ ಎಷ್ಟು ಪದಗಳು ಬರ್ತಾ ಗೊತ್ತಿಲ್ಲ, ಅದು ಕೌಂಟ್ ಆಗತ್ತೆ. ಅದು ದೊಡ್ಡ ಮಟ್ಟದ ನಿಮಗೆ ಎಲ್ಲಾಗ್ತಾನೆ ಮತ್ತು ಇನ್ನೊಂದಕ್ಕೆ ಪ್ರಾರಬ್ಧವಾಗಿ ಆಗ್ತಾನೆ. ಇನ್ನು ಉಳಿದದ್ದು ಒಂದಷ್ಟು ನಿಮ್ಮ ಕುಟುಂಬಕ್ಕೂ ಸೇರ್ಪಡೆ ಮಾಡ್ತಾನೆ. ಆಸ್ತಿ ಪಾಸ್ತಿಗಳಲ್ಲಿ ಹೇಗೆ ನಿಮಗೆ ಅವಕಾಶ ಇರುತ್ತೋ, ಅಧಿಕಾರ ಇರುತ್ತೋ, ಹಕ್ಕಿರುತ್ತೋ, ಸಂಚಿತದಲ್ಲೂ ಪ್ರಾರಬ್ಧದಲ್ಲೂ ಆಗಾಮಿನಲ್ಲೂ ಹಕ್ಕು ಅಧಿಕಾರ ನಿಮ್ಮದೇ ಪ್ರೀತಿಯ ಬಂತು. ಖಂಡಿತ ಗುರುಗಳು, ಅಟ್ಲೀಸ್ಟ್ ಈ ಜನ್ಮದಲ್ಲಾದ್ರೂ ಸ್ವಲ್ಪ ದಾನ ಧರ್ಮಗಳನ್ನ ಮಾಡೋದ್ರಿಂದ ಆಗುವಂತ ತೊಂದರೆಗಳನ್ನ ನಾವು ಅವಾಯ್ಡ್ ಮಾಡ್ಕೊಳ್ಬಹುದು. ಜೊತೆಗೆ ಎಸ್ಟರ್ಡೇ ಟುಡೇ ಟುಮಾರೋ ಇದನ್ನ ನಾವು ತಿಳ್ಕೊಂಡ್ರೆ ಸಾಕು. ಜೀವನದಲ್ಲಿ ಸಿಹಿ ಕಹಿ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ. ಜೊತೆಗೆ ಪುಣ್ಯನ ಹೇಗೆ ಸಂಪಾದನೆ ಮಾಡಬಹುದು, ಕಲಿಪುರುಷನ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ತಿಳಿಸ್ಕೊಟ್ರಿ. ಸೊ ಜನ್ಮ ಜನ್ಮಾಂತರಗಳಿಂದ ಬಂದಿರುವಂತ ಪಾಪ ಕರ್ಮಗಳನ್ನ ಹೇಗೆ ತೊಳ್ಕೊಳ್ಬಹುದು ಅಂತ ತಿಳಿಸಿದ್ರ ಪ್ರಮುಖವಾಗಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರು, ಇವತ್ತಿನ ವಿಡಿಯೋವನ್ನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನ ನಾನು ಭೇಟಿ ಮಾಡ್ತೀನಿ. ನಮಸ್ಕಾರ.